C-H, I am a C-H-R-I-S-T-I-N, and I have C-H-R-I-S-T in my H-E-A-R-T, and I have L-I-V-E-T-E-R-N-A-L-L-Y. I am a C, I am a C-H, I am a C-H-R-I-S-T. ಮಕ್ಕಳೇ, ಗೊತ್ತಿಲ್ಲದೆ ಇನ್ನೊಬ್ಬರ ಬಗ್ಗೆ ಮಾತಾಡಕ್ಕೆ ಹೋಗ್ಬಾರ್ದು. ಯಾಕೆ ಗೊತ್ತಾ? ಒಂದೊಂದ್ಸಾರಿ ಅದು ತಪ್ಪಾಗ್ತದೆ. ತಪ್ಪಾದಾಗ ಮಾತನಾಡೋರಿಗೆ ಬಹಳ ನೋವಾಗ್ತದೆ ಅಲ್ವಾ? ಹಾಗಾದರೆ ನಾವು ಎಚ್ಚರಿಕೆಯಿಂದ ಮಾತನಾಡಬೇಕು. ಅದಕ್ಕೋಸ್ಕರ ನಾನು ನಿಮಗೊಂದು ಕತೆ ಹೇಳೋದಕ್ಕೆ ಇಷ್ಟಪಡ್ತೇನೆ. ಅದು ನಿಜವಾಗಿಯೂ ನಡೆದಂಥ ಕತೆ. ಒಂದ್ಸಾರಿ ಒಂದು ರೈಲ್ವೆ ಸ್ಟೇಷನ್ನಲ್ಲಿ ಅನೇಕ ಯವನಸ್ಥ ಮಕ್ಕಳು ನಿಂತ್ಕೊಂಡಿದ್ರು. ಅವರು ಹರಟೆ ಹೊಡಿತಾ, ತಮಾಷೆ ಮಾಡ್ತಾ, ಜೊತೆಯಲ್ಲಿ ಏನೇನೋ ತಿಂಡಿ ತಿನಿಸುಗಳೆಲ್ಲ ತಿಂತಾ, ಜ್ಯೂಸ್ ಕುಡಿತಾ ಎಲ್ಲ ನಿಂತ್ಕೊಂಡಿದ್ರು. ಯಾಕೆ ಅಂದರೆ ರೈಲ್ ಬರೋದನ್ನು ಕಾಯ್ತಾ ಇದ್ರು. ಅದೇ ರೀತಿಯಲ್ಲಿ ಒಂದು ತಂದೆ ಮತ್ತು ಮಗ ಸಹ ಅದೇ ರೈಲಿಗೋಸ್ಕರ ಕಾಯ್ತಾ ಇದ್ರು. ಆಗ ಏನಾಯಿತು, ಟ್ರೈನ್ ಬಂತು. ಹುಡುಗರು ಬಹಳ ಸಂತೋಷದಿಂದ ಓಡೋಗಿ ಹತ್ಕೊಂಡ್ರು, ಒಂದು ಸೀಟಲ್ಲಿ ಕೂತ್ಕೊಂಡ್ರು. ಅದೇ ರೀತಿಯಲ್ಲಿ ಈ ತಂದೆ ತನ್ನ ಯವನಸ್ಥ ಮಗನನ್ನು ಕರ್ಕೊಂಡೋಗಿ ಈ ಯವನಸ್ಥರಿದ್ದಂಥ ರೈಲ್ವೆ ಟ್ರೈನ್ನಲ್ಲಿದ್ದಂಥ ಸೀಟಿನಲ್ಲಿ ಅವರ ಮುಂದೆ ಹೋಗಿ ಕೂತ್ಕೊಂಡ್ರು. ಆ ಸಮಯದಲ್ಲಿ ಏನಾಯಿತು, ಟ್ರೈನ್ ಮೂವ್ ಆಯಿತು ಅಂತ ಹೇಳಿದ್ರೆ ಚಲಿಸೋದಕ್ಕೆ ಪ್ರಾರಂಭ ಆಯಿತು. ಹಾಗೆ ಟ್ರೈನ್ ವೇಗ ಹೆಚ್ಚಿಸ್ತಾ ಹೋದಂಗೂ ಈ ತಂದೆ ಜೊತೆ ಇದ್ದಲ್ಲ ಮಗ, ಅವನು ಬಹಳ ಖುಷಿಯಿಂದ, ಅಪ್ಪ ಟ್ರೈನ್ ಮುಂದೆ ಹೋಗ್ತಾ ಇದೆ, ನೋಡಲಿ ಎಲ್ಲ ಮರಗಳೆಲ್ಲ ಹಿಂದೆ ಓಡ್ತಾ ಇದ್ದಾವೆ ಅಂತ ಹೇಳ್ದ. ಈ ಬಾಲಕರಿಗೆ, ಈ ಹುಡುಗರು ಯವನಸ್ಥರಿದ್ರಲ್ಲ, ಅವ್ರಿಗೆ ಬಹಳ ಆಶ್ಚರ್ಯ ಆಯಿತು. ಇದೇನಿದು ಹೀಗೆ ಮಾತಾಡ್ತಾನೆ ಈ ಹುಡುಗ ಅಂತ ಹೇಳಿ. ಅವಾಗ ಅವರು ಸುಮ್ಮನೆ ನೋಡ್ತಾ ಇದ್ರು. ಪಾಪ ಎಷ್ಟು ಮರಗಳು ಹಿಂದೆ ಓಡ್ತಾ ಇದ್ದಾವೆ, ನಾವು ಟ್ರೈನಲ್ಲಿ ಎಷ್ಟು ಬೇಗ ಓಡ್ತಾ ಇದ್ದೀವಿ ನೋಡಿದ್ಯಾ ಅಂತ ಹೇಳ್ದ. ಆ ನಂತರ ಸ್ವಲ್ಪ ಹೊತ್ತಾಗಿದ್ದೆ, ಒಂದು ಸ್ಟೇಷನ್ ಬಂತು. ಸ್ಟೇಷನ್ ಬಂದಿದ್ದೆ, ಅಲ್ಲಿ ಹಣ್ಣೆಲ್ಲ ಮಾರ್ಕೊಂಡು ಬಂದಿದ್ದೆ. ಪಾಪ ನನಗೆ ಆ್ಯಪಲ್ ಕೊಡಿಸು ಅಂತ ಹೇಳಿ ಆ ಮಗ ಹೇಳ್ದ. ಆಗ ಅಪ್ಪ ಏನು ಮಾಡ್ದ, ಅವನಿಗೆ ಆ್ಯಪಲ್ ಹಣ್ಣೆಲ್ಲ ಕೊಡಿಸ್ದ. ಈ ಹಣ್ಣು ಎಷ್ಟು ಚಂದ, ಎಷ್ಟು ಬಣ್ಣ ಇದೆ ಅಲ್ಲ ಅಂತ ಹೇಳ್ದ. ಎದುರೇ ಕೂತಿದ್ದ ಹುಡುಗರಿಗೆ, ಇವನಿಗೇನೋ ಲೂಸ್ ಕಣೋ, ಏನೋ ಸರಿ ಇಲ್ಲ ಇರಬೇಕು ಅಂತ ಹೇಳಿ ಮನಸ್ಸಲ್ಲಿ ಅಂದ್ಕೊಂಡು ನೋಡ್ತಾರೆ. ಪಾಪ ನೋಡಪ್ಪ ಎಷ್ಟು ಚಂದ ಇದೆ ಇದು ಆ್ಯಪಲ್ ಹಣ್ಣು ಅಂತ ಹೇಳಿ. ಆಗ ಈ ಹುಡುಗರಿಗೆ ತಳ್ಕೊಳಕ್ಕಾಗಲಿಲ್ಲ. ಒಬ್ಬ ಹುಡುಗ ಹೇಳ್ದ, ಏನ್ರಿ ನಿಮ್ಮ ಮಗನಿಗೆ ಏನಾದ್ರು ಸ್ವಲ್ಪ ಮೆಂಟಲ್ಲ, ಹಿಂಗೆ ಮಾತಾಡ್ತಾನಲ್ಲ, ಏನು ಕಲಿಸಿಲ್ವಾ ಮಾತಾಡೋಕ್ಕೆ ಅಂತ ಹೇಳ್ದ. ಆಗ ತಂದೆಗೆ ಬಹಳ ನೋವಾಗಿ ಆ ಮಕ್ಕಳಿಗೆ ಹೇಳ್ತಾನೆ, ಮಕ್ಕಳೇ, ಇದು ನಮಗೆ ಇರುವಂಥ ಒಬ್ಬನೇ ಮಗ. ಅವನು ಹುಟ್ಟುವಾಗ ಕುರುಡನಾಗಿ ಹುಟ್ಟಿದ್ದ. ಈಗ 15 ದಿನದ ಹಿಂದೆ ಅವನ ಕಣ್ಣು ಆಪ್ರೇಷನ್ ಮಾಡಿದ್ರು ಡಾಕ್ಟ್ರು. ಅವನಿಗೆ ಕಣ್ಣು ಬಂದಿದೆ. ಅದರಿಂದ ಏನನ್ನು ಅವನು ನೋಡ್ತಾನೆ ಅದನ್ನೆಲ್ಲ ನೋಡಿ ಸಂತೋಷ ಪಡ್ತಾನೆ, ಅದನ್ನು ಎಲ್ಲರಿಗೂ ಹೇಳ್ತಾನೆ. ಹಣ್ಣಿಂದ ಹಿಡಿದು ಮರದಿಂದ ಹಿಡಿದು ಇದು ಮಾಡ್ತಾನೆ. ಬೇಸರ ಆಗ್ಬೇಡ್ರಪ್ಪ, ನನ್ನ ಮಗ ಒಬ್ಬನೇ ಮಗ ಅಂತ ಹೇಳಿ. ಆಗ ಆ ಯವನಸ್ಥ ಮಕ್ಕಳಿಗೆಲ್ಲರಿಗೂ ಬಹಳ ಹೃದಯದಲ್ಲಿ ಬಹಳ ನೊಂದ್ಕೊಂಡ್ರು. ಅಯ್ಯೋ, ನಾವು ತಿಳಿದೆ ಎಂತ ಮಾತಾಡ್ಬಿಟ್ವಿ, ದಯವಿಟ್ಟು ನಮ್ಮನ್ನು ಕ್ಷಮಿಸಿ ಅಂತ ಆ ತಂದೆಯ ಬಳಿಯಲ್ಲಿ ಆ ಮಕ್ಕಳೆಲ್ಲರೂ ಕ್ಷಮೆ ಕೇಳ್ತಾರೆ. ಮಕ್ಕಳೇ, ನಾವು ಅನೇಕ ಸಾರಿ ತಿಳಿದೆ ನಾವು ಬಾಯಿಂದ ಮಾತಾಡ್ಬಿಡ್ತೇವೆ. ಅದು ತಪ್ಪಿದ್ರೂ ಇರಬಹುದು, ಒಳ್ಳೆದಿದ್ರೂ ಇರ್ಬೋದು. ಆದರೆ ತಪ್ಪಾಗಿ ನಾವು ಮಾತಾಡಿದ್ರೆ ಅನೇಕರಿಗೆ ನೋವು ಉಂಟಾಗ್ತದೆ. ಆದರೆ ಆ ನೋವನ್ನು ಉಂಟಾಗದೇ ಇರೋ ಹಾಗೆ ನಾವು ಆಲೋಚಿಸಿ ನಾವೇನು ಮಾಡಬೇಕು, ಮಾತನಾಡುವವರಾಗಿರಬೇಕು. ಅದಕ್ಕೋಸ್ಕರ ನಾ ಹೇಳೋದೇನಂತ ಹೇಳಿದ್ರೆ, ಮಾತನಾಡುವ ಮೊದಲು ನೀನು ಯೋಚಿಸಿ ನೋಡು ಅಂತ ಹೇಳಿ. ಮಕ್ಕಳೇ, ಈಗ ನಾನು ಹೇಳ್ತೀನಿ, ನಿಮ್ಮನ್ನು ಈ ಬೈಬಲ್ ಯೂನಿಯನ್ ಸಂಡೇ ಸ್ಕೂಲ್ಗೆ ನಿಮ್ಮನ್ನು ಸ್ವಾಗತ ಬಯಸ್ತೇನೆ. ಪ್ರೈಸ್ ದ ಲಾರ್ಡ್, ಪ್ರೈಸ್ ದ ಲಾರ್ಡ್, ಪ್ರೈಸ್ ದ ಲಾರ್ಡ್. ಮತ್ತೊಮ್ಮೆ ನಾವು ದೇವರ ಸಮ್ಮುಖದಲ್ಲಿ ದೇವರ ವಾಕ್ಯವನ್ನು ಕೇಳೋದಕ್ಕೆ ಸೇರಿ ಬಂದಿದ್ದೇವೆ. ಹೌದು ಮಕ್ಕಳೇ, ಈ ದಿನ ನಾವು ಬಾಯಿ ತಪ್ಪಿ ಮಾತನಾಡಿದರೆ ಏನು ಶಿಕ್ಷೆ ಬರ್ತದೆ ಅಂತ ಹೇಳಿ ನಾವು ಇವತ್ತು ಬೈಬಲ್ನಿಂದ ಕಥೆಯನ್ನು ನೋಡೋದಕ್ಕೆ ಹೋಗೋಣ. ದೇವರು ನಮ್ಮೆಲ್ಲರನ್ನು ಈ ಕಥೆಯ ಮೂಲಕ ಆಶೀರ್ವದಿಸಿ ಎಚ್ಚರಿಕೆಯಿಂದಿರುವಂತೆ ಮಾಡಲಿ. ಮೋಶೆಯು ಚಿಪ್ಪೋರಳೆಂಬ
ಕೂಶ್ ದೇಶದ ಸ್ತ್ರೀಯನ್ನು ಮದುವೆಯಾಗಿದ್ದನು. ಆರೋನನು ಮೋಶೆಯ ಅಕ್ಕನಾದ ಮಿರಿಯಾಮಳು ಮೋಶೆಯ ಮೇಲೆ ಗುಣಗುಟ್ಟುವವರಾದರು. ದೇವರು ಮೋಶೆಯ ಮೂಲಕ ಮಾತ್ರ ಮಾತನಾಡಿದನೋ, ನಮ್ಮ ಮೂಲಕವೂ ಮಾತನಾಡಿದ್ದಾನೆ ಎಂದು ಗುಣಗುಟ್ಟುವುದು ದೇವರಿಗೆ ತಿಳಿಯಿತು. ಆದರೆ ಮೋಶೆಯು ಎಲ್ಲರಿಗಿಂತಲೂ ದೀನತೆಯುಳ್ಳ ಮನುಷ್ಯನಾಗಿದ್ದನು. ದೇವರು ಮೋಶೆಗೂ ಆರೋನ ಮಿರಿಯಾಮಳಿಗೂ ತನ್ನ ಗುಡಾರದ ಬಳಿಗೆ ಬರಲು ಹೇಳಿ ಆ ಮೂವರು ಗುಡಾರದ ಸಮೀಪದ ಮೇಘಸ್ತಂಭದ ಬಳಿಯಲ್ಲಿ ಸೇರುವುದಕ್ಕೆ ತಿಳಿಸಿದನು. ಆರೋನ ಮಿರಿಯಾಮಳಿಗೆ ಮೇಘಸ್ತಂಭದ ಹತ್ತಿರಕ್ಕೆ ಬರಲು ತಿಳಿಸಿದ ಯೆಹೋವನು ಆರೋನ ಮಿರಿಯಾಮಳ ಮೇಲೆ ಕೋಪಗೊಂಡು, ನಾನು ನನ್ನ ಪ್ರವಾದಿಗಳ ಮೂಲಕ ದರ್ಶನಗಳನ್ನು ಪ್ರಕಟಣೆಗಳನ್ನು ಕೊಡುವಂಥ ದೇವರು ಮೋಶೆಯೊಂದಿಗೂ ಮುಖಾಮುಖಿಯಾಗಿ ಮಾತನಾಡುತ್ತೇನೆ. ಆದುದರಿಂದ ನೀವು ನನ್ನ ಸೇವಕನಾದ ಮೋಶೆಯ ವಿರುದ್ಧವಾಗಿ ಮಾತನಾಡಲು ಹೇಗೆ ಧೈರ್ಯಗೊಂಡಿರಿ ಎಂದು ಕೇಳಿದನು. ಅಷ್ಟರಲ್ಲಿ ಮೇಘಸ್ತಂಭವು ಗುಡಾರದಿಂದ ಎತ್ತಲ್ಪಟ್ಟಾಗ ಮಿರಿಯಾಮಳ ದೇಹವು ತೊನ್ನು ಹತ್ತಿ ಹಿಮದಂತೆ ಬೆಳ್ಳಗಾಯಿತು. ಇದನ್ನು ಕಂಡ ಆರೋನನು ಭಯಗ್ರಸ್ತನಾಗಿ ಮೋಶೆಗೆ, ಇದು ನಮಗೆ ಬಾಧಿಸದಂತೆ ದೇವರನ್ನು ನೀನೇ ಬೇಡಿಕೋ ಎಂದು ವಿನಂತಿಸಿದನು. ಆಗ ಮೋಶೆಯು ದೇವರ ಮುಂದೆ, ಕರ್ತನೇ, ಇವಳನ್ನು ಗುಣಪಡಿಸು ಎಂದು ಬೇಡಿಕೊಳ್ಳಲು ಕರ್ತನು ಅವಳನ್ನು 7 ದಿನಗಳವರೆಗೆ ಪಾಳೆಯದಿಂದ ಹೊರಗಿರಲು ತಿಳಿಸು, ನಂತರ ಗುಣವಾಗಿ ಹಿಂದಿರುಗಿ ಬರಲಿ ಎಂದು ತಿಳಿಸಿದಾಗ ಮಿರಿಯಾಮಳನ್ನು ಪಾಳೆಯ ಹೊರಗೆ 7 ದಿನಗಳವರೆಗೆ ಕಳುಹಿಸಲಾಯಿತು. ಆನಂತರ ಆಕೆಯು ಹಿಂತಿರುಗಿ ಬರಲಾಗಿ ಸಂಪೂರ್ಣವಾಗಿ ಗುಣವನ್ನು ಹೊಂದಿದ್ದಳು. ಪ್ರಿಯ ಮಕ್ಕಳೇ, ದೇವರಿಗಾಗಲಿ ದೇವಜನರಿಗಾಗಲಿ ಗುಣಗುಟ್ಟಬೇಡಿರಿ. ದೇವರು ತಾನೇ ತನ್ನ ಕೆಲಸ ಕಾರ್ಯಗಳನ್ನು ಮಾಡಲು ಅವರನ್ನು ನೇಮಕ ಮಾಡಿರುತ್ತಾನೆ. ಅವರಿಗೆ ಸಹಾಯಕರಾಗಿರಬೇಕೇ ಹೊರತು ಅವರನ್ನು ತೆಗಳುವವರಾಗಿರಬಾರದು. ಹಾಗೆ ಮಾಡಿದರೆ ದೇವರ ಶಿಕ್ಷೆ ಬಂದೀತು. ಜಾಗ್ರತೆಯಿಂದ ಇರೋಣ. ಪ್ರಾರ್ಥನೆ ಮಾಡೋಣ. ಪ್ರೀತಿಯುಳ್ಳ ನಮ್ಮ ತಂದೆಯಾದ ದೇವರೇ, ನಾವು ಗುಣಗುಟ್ಟುವವರಾಗಿರದೆ ದೇವರನ್ನು ಪ್ರೀತಿಸುವಂಥ ಮಕ್ಕಳಾಗುವಂತೆ ನೀನು ಕೃಪೆ ಮಾಡು. ತಂದೆಯೇ, ನೀನು ಈ ಮಕ್ಕಳನ್ನು, ಈ ಕತೆ ಕೇಳಿದ ಮಕ್ಕಳನ್ನು ನೀನು ಬಹಳವಾಗಿ ಆಶೀರ್ವದಿಸು. ಮಕ್ಕಳ ತಂದೆ ತಾಯಿಗಳನ್ನು ಮತ್ತು ಗುರು ಹಿರಿಯರನ್ನು, ಸಭಾ ಪಾಲಕರನ್ನು, ಸಂಡೇ ಸ್ಕೂಲ್ ಟೀಚರ್ಸ್ಗಳನ್ನು ನೀನು ಬಹಳವಾಗಿ ಆಶೀರ್ವದಿಸು. ಈ ಮಕ್ಕಳನ್ನು ಮುಂದಿನ ದಿನಗಳಲ್ಲಿ ಇನ್ನೂ ಹೆಚ್ಚೆಚ್ಚಾಗಿ ಆಶೀರ್ವಾದದಿಂದ ತುಂಬಿಸಬೇಕೆಂದು ರಕ್ಷಕನಾದ ಯೇಸುವಿನ ಒಂದೇ ನಾಮದಲ್ಲಿ ಬೇಡಿದ್ದೇವೆ ತಂದೆಯೇ, ಆಮೇನ್. And I see a CHRIST in my HEAT, and I will LIVETRNALL. I am a C, I am a CH, I am a CHRISTIN, and I see a CHRIST in my HEAT, and I will LIVETRNALL. I am a C, I am a CH, I am a CHRISTIN, and I see a CHRIST in my HEAT, and I will LIVETRNALL. I am a CH, I am a CHRISTIN, and I see a CHRIST in my HEAT, and I will LIVE